ಎಲ್ಲ ವೀಕ್ಷಕರಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್. ನಾನು GK ಗುರುರಾಜ್. ವಿಚಾರವಂತರು, ಶೀಲವಂತರು, ಗುಣವಂತರು, ನಂಬಿದವರನ್ನ ಕೈ ಬಿಡದೆ ಇರುವಂತವರು ಯಾರು? ಅಂಥವರು. ಅಂತಹ ಗುಣ ಇವರಲ್ಲಿರುವುದು ಏನು ವಿಶೇಷ? ಯಾವುದು ಆ ರಾಶಿ? ಬನ್ನಿ ತಿಳಿಯೋಣ. ಅದೇ ಸಿಂಹರಾಶಿ. ಸಿಂಹರಾಶಿ ಇವರಲ್ಲಿ ಒಂದು ಗುಣ ಏನಪ್ಪಾ ಅಂದ್ರೆ, ಇವರ ಬಳಿಗೆ, ಸಿಂಹರಾಶಿಯ ಗುಣ ಇರುವಂತವರ ಬಳಿಗೆ ಹೋದರೆ, ಕಷ್ಟ ಅಂತ ಹೋದರೆ ಆ ಕಷ್ಟ ಪರಿಹಾರ ಆಗೋದರಲ್ಲಿ ಸಂಶಯನೇ ಇಲ್ಲ. ಅವರು ಮಾರ್ಗದರ್ಶನ ಮಾಡ್ತಾರೆ. ಇದು ಹೀಗಲ್ಲ, ಹೀಗೆ ಮಾಡ್ರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ ಅಂತ. ಅದಕ್ಕೆ ಇವರು ವಿಚಾರವಂತರು. ಶೀಲವಂತರು ಅಂದ್ರೆ ಏನು? ಈಗ ನಮಗೇನೋ ತುಂಬಾ ದುಃಖ ಬಂದಿದೆ, ನಮ್ಮನ್ನು ಯಾರ್ರೀ, ನಮ್ಗೆ ದುಃಖ ಬಂದಿದೆ ಅಂದ್ರೆ ಸಹನೆಯಿಂದ ಕೇಳುವಂತ ವ್ಯಕ್ತಿಗಳು ಯಾರು ಇದ್ದಾರೆ? ಯಾರು ಇಲ್ಲ. ಅಯ್ಯೋ ನಮ್ದೇ 108 ಕಷ್ಟ ಇದೆ ಹೋಗ್ರಿ ಅಂತಾರೆ. ಆದ್ರೆ ಈ ಸಿಂಹರಾಶಿಯಲ್ಲಿ ಹುಟ್ಟಿದಂಥವರು ಯಾಕೆ ಈ ಗುಣ ಇದೆ ಅಂದ್ರೆ, ಸಾರ್ ನನಗೆ ಈ ರೀತಿ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ಮೊದಲು ಶಾಂತ ಸ್ವಭಾವದಿಂದ ಕೇಳ್ತಾರೆ. ಬನ್ನಿ 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 ಕೂತ್ಕೊಳ್ಳಿ, ಏನ್ ಸಮಾಚಾರ ಅಂತ ಹೇಳಿ ಮಾತಾಡ್ತಾ ಅವನ ಕಷ್ಟ ಹೇಳ್ತಾ ಇದ್ರೆ ಆ ಕಷ್ಟವನ್ನು ಕೇಳ್ಕೋತ ಕೂತಿರ್ತಾನೆ. ಸುಮ್ಮನೆ ಏನು ಕೇಳ್ಕೊಂಡು ಆಯ್ತು ಏನು ಮಾಡಕ್ಕಾಗಲ್ಲ, ದೇವರಿದ್ದಾನೆ ಬಿಡ್ರಿ, ಹೀಗೆಲ್ಲ ಹೇಳಲ್ಲ. ಮೊದಲು ಎಲ್ಲ ಅವರಿಂದ ವಿಚಾರವನ್ನು ಮಾಡಿ ಆಮೇಲೆ ಅವರಿಗೆ ಬೇಕಾಗಿರುವಂತ ಸಲಹೆಗಳನ್ನು ಕೊಟ್ಟು, ನೀವು ಹೀಗೆ ಮಾಡಿ, ಈ ಮಾರ್ಗದಲ್ಲಿ ನಡೀರಿ, ನಿಮಗೆ ಈ ರೀತಿಯಾದ ಕಷ್ಟದಿಂದ ಪರಿಹಾರ ಆಗುವಂತಹ ಸುಲಭವಾದ ಮಾರ್ಗ ಇದಾಗಿದೆ, ಇದರಿಂದ ನಿಮಗೆ ಪರಿಹಾರ ಆಗತ್ತೆ, ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳುವಂತಹ ಗುಣ ಇರೋದ್ರಿಂದನೇ ಇವರಿಗೆ ವಿಚಾರವಂತರು. ಪರಿಪೂರ್ಣವಾಗಿ ವಿಚಾರ ಮಾಡ್ತಾರೆ, ಸುಮ್ಮನೆ ಏನೋ ಬೇಕಾಬಿಟ್ಟಿದ್ದಾರೆ ವಿಚಾರ ಮಾಡಲ್ಲ. ಅದಕ್ಕೆ ಇವ್ರನ್ನ ವಿಚಾರವಂತರು ಅಂತ ಕರೀತಾರೆ. ಮತ್ತೆ ಶಾಂತ ಸ್ವಭಾವದವರಾಗಿರ್ತಾರೆ. ಯಾಕೆ ಅಂದ್ರೆ, ಈಗ ಯಾರೋ ಒಬ್ಬ ಬಂದು ಕಣ್ಣಲ್ಲಿ ನೀರು ಹಾಕಿ ದುಃಖ ಹೇಳ್ಕೊಂತಿರ್ತಾನೆ, ಕೇಳ್ತಾನೆ, ಆನಂದವಾಗಿ ಕೇಳ್ತಾ ಇರೋದಿಲ್ಲ. ನನಗೇ ಕಷ್ಟ ಬಂದಿದೇನೋ ಎಂಬ ರೀತಿಯ ಭಾವನೆಯಲ್ಲಿ ಕೂತ್ಕೊಂಡು ಕೇಳಿ, ಅವನಿಗೆ ಅಂತರಂಗದ ಜ್ಞಾನ ಅಂತ ಕರೀತಾರೆ, ಇಂಟ್ಯೂಷನ್, ಅದನ್ನ ತಿಳ್ಕೊಂಡು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ, ಇಂಥ ಕಡೆಗೆ ಈ ರೀತಿಯಾಗಿ ಹೋಗಿ ನಿಮಗೆ ಅಲ್ಲಿ ಸುಗಮವಾದಂತ ದಾರಿ ಸಿಕ್ಕತ್ತೆ, ಕಷ್ಟಗಳ ಪರಿಹಾರ ಆಗತ್ತೆ ಅಂತ ಹೇಳ್ತಾನೆ. ಅಥವಾ ತನ್ನ ಕೈಯಲ್ಲಾದದ್ದನ್ನ ತಾನು ಉಪಕಾರ ಮಾಡ್ತಾನೆ. ಕೆಲವರಿಗೆ ಉಪಕಾರ ಮಾಡುವಂತಹ, ತನ್ನ ಕೈಯಲ್ಲಿ ಏನು ತಾನು ಸಂಪದ್ಭರಿತನಾಗಿದ್ರೆ ಅಥವಾ ತನಗೆ ಕೊಡುವಂತಹ ಶಕ್ತಿ ಇದ್ರೆ ಅದನ್ನ ಮನಸ್ಪೂರ್ವಕವಾಗಿ ಅವನು ಕೊಟ್ಟು ಹೋಗಿ ಇದರಿಂದ ನೀವು ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಅಂತ ಒಂದು ಉಪಕಾರವನ್ನು ಮಾಡೋದರಿಂದ ಇವ್ರನ್ನ ಉಪಕಾರವಂತರು, ಪರೋಪಕಾರಿಗಳು ಅಂತ ಕರೀತಾರೆ. ಅನೇಕ ಜನಗಳಿಗೆ ಕೆಲವು ಸಮಯದಲ್ಲಿ ಕೆಲಸವನ್ನು ಕೊಡಿಸುವಂತಹ ಒಂದು ಉಪಕಾರದ ಬುದ್ಧಿ ಇರುತ್ತೆ ಇಂಥವರಿಗೆ. ಗ್ರಹಗಳ ಸಂಯೋಗ ಸರಿಯಾಗಿದ್ದರೆ ಈ ಫಲಗಳು ಇನ್ನೂ ಹೆಚ್ಚು ಬರ್ತಿರುತ್ತೆ. ಒಂದು ವೇಳೆ ಈ ರಾಶಿಯ ಅಧಿಪತಿಗೆ ಅಂದರೆ ಸೂರ್ಯ ಅಂದ್ರೆ ರವಿ, ಈ ರವಿಗೆ ವಿರುದ್ಧವಾದಂತ ಗ್ರಹಗಳು ಏನಾದರೂ ಸಂಯೋಗ ಇದ್ದು ಆ ಗ್ರಹಕ್ಕೆ ಏನಾದರೂ ತೊಂದರೆ ಆಗಿದ್ರೆ, ಈ ರಾಶಿಗೆ ತೊಂದರೆ ಆಗಿದ್ರೆ, ಆಗ ಈ ಮೇಲೆ ಹೇಳಿದ ಫಲ ಸ್ವಲ್ಪ ಕಡಿಮೆ ಆಗುತ್ತೆ. ಅವನಿಗೆ ಉಪಕಾರ ಬುದ್ಧಿ ಇರುತ್ತೆ, ಇಲ್ಲ ಅಂತಲ್ಲ, ಆದ್ರೆ ಆ ಉಪಕಾರ ಪರಿಪೂರ್ಣವಾದಂತ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಆದ್ದರಿಂದ ಕೆಲವರಿಗೆ ಇದು ಅಪ್ಲೈ ಆಗುತ್ತೆ, ಕೆಲವರಿಗೆ ಅಪ್ಲೈ ಆಗ್ಲಿಲ್ಲ ಅಂದ್ರೆ ಆಯಾ ಗ್ರಹಗಳ ಸಂಯೋಗದಿಂದ ಈ ತೊಂದರೆಯನ್ನ ನಿವಾರಣೆ ಮಾಡಿಕೊಳ್ಳುವಂತ ಮಾರ್ಗದರ್ಶನ ಮಾಡ್ಕೊಳ್ಳಿ. ಆದ್ರೆ ಒಳ್ಳೆ ಗುಣವಂತವರು. ಮತ್ತೆ ಈ ರಾಶಿಯಲ್ಲಿ ಏನು ಅಂದ್ರೆ, ಒಂದೇ ರೀತಿಯ ವ್ಯಾಪಾರಗಳನ್ನು ಮಾಡ್ತಿರಲ್ಲ, ಹಲವಾರು 3-4 ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಆದ್ರೆ ಯಾರ ಹತ್ರನೂ ಏನು ಹೇಳ್ಕೊಳ್ಳಲ್ಲ, ನಾನು ಇಂಥ ರೀತಿ ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ಹೀಗೆ ಅಂತ ಹೇಳ್ಕೊಳ್ಳಲ್ಲ. ಅದಕ್ಕೆ ಒಂದೊಂಥರ ಶಾಂತ ಸ್ವಭಾವ ಹಾಗೂ ಗುಪ್ತ ಸ್ವಭಾವದವನು. ಯಾರಿಗೂ ಏನು ತೋರ್ಪಡಿಸ್ಕೊಡೋದಿಲ್ಲ, ಆದ್ರೆ ಕೆಲಸ ಮಾತ್ರ ಮಾಡ್ತಾ ಇರ್ತಾನೆ. ಕೆಲಸ ಕ್ಲೀನಾಗಿ ನಡೀತಾ ಇರುತ್ತೆ, ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಆದ ಸಂಪಾದನೆಗಳನ್ನು ಮಾಡ್ತಾ ಇರ್ತಾನೆ. ಆ ಸಂಪಾದನೆಯಿಂದ ತನ್ನ ಜೀವನವನ್ನು ಹೇಗೆ ಕಟ್ಕೋಬೇಕೋ ಆ ರೀತಿ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಯಾರಲ್ಲೂ ಏನೂ
ಅಪೇಕ್ಷೆ ಪಟ್ಟು ಕೇಳೋದಿಲ್ಲ. ಅಂತಹ ಗುಣ, ಶಾಂತ ಸ್ವಭಾವದಿಂದ ಎಲ್ಲರನ್ನೂ ಸ್ಕ್ಯಾನ್ ಮಾಡುವಂಥ ಶಕ್ತಿ ಈ ಸಿಂಹರಾಶಿಯಲ್ಲಿ ನಾನು ತುಂಬ ನೋಡಿದ್ದೀನಿ. ಬಹಳ ಮೃದು ಸ್ವಭಾವದವರು. ಅಷ್ಟೇ ಕೋಪ ಬಂದರೆ, ತನಗೇನಾದರೂ ತುಂಬ ಇವರಿಂದ ಏನಾದ್ರು ತುಂಬ ಇರಿಟೇಟ್ ಮಾಡ್ತಿದ್ದಾರೆ, ಇವರಿಂದ ಏನಾದ್ರು ತುಂಬ ತೊಂದರೆ ಆಗ್ತಿದೆ ಅಂದರೆ ಹೇಳದೆ ಕೇಳದೆ ಹೊಟ್ಟೋಗ್ಬಿಡ್ತಾರೆ. ಇವ್ರ ಸ್ವಭಾವ, ಇವರು ನನಗೆ ಸಟಾಗಲ್ಲ ಇವರು ಅಂದ್ಬಿಟ್ಟು ಹೇಳಿ ಹೊಟ್ಟೋಗ್ಬಿಡ್ತಾರೆ. ಈ ರೀತಿಯಾದಂಥ ಗುಣಲಕ್ಷಣಗಳು ಇವರಲ್ಲಿ ತುಂಬ ನಾವು ನೋಡಿದ್ದೀವಿ. ಇನ್ನೂ ಅನೇಕ ರೀತಿಯಾದಂಥ ವಿಷಯಗಳನ್ನು ಈ ಸಿಂಹರಾಶಿ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಅಷ್ಟೊಂದು ಒಳ್ಳೊಳ್ಳೆ ಗುಣಗಳಿದೆ, ಅಷ್ಟೇ ವಿರುದ್ಧವಾದಂಥ ಗುಣಗಳು ಇದೆ. ಯಾಕಂದರೆ ರಾಜ, ಸಿಂಹರಾಶಿ ಅಂದರೆ ರವಿ ಒಬ್ಬ ರಾಜ ಟಿವಿಯಲ್ಲಿರುವಂತಹ ಗುಣಗಳು, ರಾಜನಂತೆ ವರ್ತನೆ ಮಾಡುವಂತಹ ಗುಣಗಳು, ಮತ್ತೆ ಜನನಾಯಕನಲ್ಲಿ ಸಂಪಾದನೆ ಮಾಡುವಂತಹ ವಿಶೇಷವಾದಂಥ ಗುಣಗಳು, ಜನಗಳನ್ನ ತುಂಬಾ ಚೆನ್ನಾಗಿ ಹಚ್ಕೊಂತಾನೆ. ಹಾಗೆ ಬೇರೆ ಜನಗಳು ಈ ರಾಶಿ ಗುಣದವರನ್ನ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗತ್ತೆ. ಮತ್ತೆ ಇವರು ಸಲಹೆ ಕೊಡೋದರಲ್ಲಿ ಬಹಳ ಮೊಟ್ಟ ಮೊದಲಿಗರು. ಈ ರೀತಿಯಾದಂಥ ಗುಣ ಇವರಲ್ಲಿ ತುಂಬಾ ಇದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಆರ್ ನೋ ಅಂತ. ಇನ್ನ ಹೆಚ್ಚಿನ ವಿಚಾರ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕರೆ ಮಾಡಿ ನಿಮಗೆ ಉಳಿದಿದ್ದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.